Namaskara friends. How is your effort going on regarding learning your English effectively? Are you making all the efforts that I had suggested? How to improve your vocabulary? Have you understood the synonyms? And are you making efforts to learn antonyms? Have you increased your vocabulary capacity? I know you're doing it. Good. Keep continuing it. In this effort, today let us learn about idioms and phrases. ಯಾವುದೇ ಒಂದು ಭಾಷೆಗೆ ಒಂದು ಸೌಂದರ್ಯ ಹೆಚ್ಚಾಗಬೇಕಂದ್ರೆ ನಾವು ಅದರೊಳಗೆ ಕೆಲವು ನುಡಿಗಟ್ಟುಗಳನ್ನು ಉಪಯೋಗಿಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಬಂದು ಮನೆಯೊಳಗೇನೋ ಕಳ್ಳತನ ಮಾಡ್ಲಿಕ್ಕೆ ಬಂದು ಪೊಲೀಸ್ ಬಂದಿದ್ದನ್ನು ನೋಡಿದ ತಕ್ಷಣ ಕಾಲಿಗೆ ಬುದ್ಧಿ ಹೇಳಿದರು ಅಂದರೆ ಓಡಿ ಹೋದರು ಅನ್ನೋದನ್ನು ನಾವು ಹೆಂಗೆ ಹೇಳ್ತೀವಿ. ಅಥವಾ ಮನೆಯೊಳಗೆ ಅಮ್ಮ ಎಷ್ಟೇ ಹೇಳಿದ್ರೂ ನಮ್ಗೆ ಅಮ್ಮನ ಮಾತು ರುಚಿಸಂಗಿಲ್ಲ, ಅದು ಟೀಚರ್ ಹೊರಗಡೆ ಹೇಳಿದ್ರೆ ಅದು ಒಪ್ಪಿತಾಗ್ತದೆ. ಸೊ ಅವಾಗ ಏನಂತೀವಿ, ಹಿತ್ತಲ ಗಿಡ ಮದ್ದಲ್ಲ ನೋಡು, ಅಮ್ಮ ಹೇಳಿದ ಮಾತು ಒಪ್ಪಲಿಲ್ಲ ಅಂತೀವಿ. ಇಲ್ಲಿ ಏನೋ ಆತು ಅಂದ್ರೆ ಮತ್ತೊಬ್ಬರು ಅದ್ರ ಬಗ್ಗೆ ಸಂಶಯ ಪಟ್ಟ ತಕ್ಷಣ ನೋಡು ಕುಂಬಳಕಾಯಿ ಕಳ್ಳ ಹೇಗೆ ಮುಟ್ಟು ನೋಡ್ಕೊಂಡ ಅಂತೀವಿ. ಸೊ ಇವು ಆ್ಯಕ್ಚುಲಿ ಶಾಬ್ದಿಕವಾಗಿ ಅರ್ಥ ಬೇರೆ ಇದ್ದರೂ ಆ ಕೆಲವು ಶಬ್ದಗಳನ್ನ ಒಗ್ಗೂಡಿಸಿದಾಗ ಒಟ್ಟಾರೆ ಬರುವ ಅರ್ಥಕ್ಕಿಂತನೂ ಅದರಿಂದ ಬರೋ ಭಾವಾರ್ಥ ಬೇರೆಯಾಗಿರ್ತದೆ. ಇಂಥ ಭಾವಾರ್ಥಗಳನ್ನ ನಾವೇನು ಮಾಡ್ತೀವಿ, ಒಂದು ಶಬ್ದದ ಸೌಂದರ್ಯ ಸೃಷ್ಟಿಗಾಗಿ ಉಪಯೋಗಿಸ್ತೀವಿ. ಇದು ನಮ್ಮ ಆಡು ಮಾತಿನೊಳಗೆ ಇಂಥದ್ದು ನಾವು ಮಾತಾಡೋದೊಂದು ಮಾತಿಗೆ ಒಂದು ಘನತೆ ತಂದುಕೊಟ್ರೆ ಬರಹದೊಳಗೆ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡ್ತದೆ. ಸಾಹಿತ್ಯಕ್ಕೆ ಅದರದ್ದೇ ಆದಂಥ ಒಂದು ತೂಕವನ್ನು ಹೆಚ್ಚು ಮಾಡ್ತದೆ. ದ ಸೇಮ್ ವೇ ಈವನ್ ಇನ್ ಇಂಗ್ಲಿಷ್ ವಿ ಯೂಸ್ ವರ್ಡ್ಸ್ ಲೈಕ್ idioms and phrases so that the beauty of the language increases and what we speak gets a kind of an emphasis. ಅದಕ್ಕೊಂದು ಒತ್ತು ಸಿಕ್ಕಂಗಾಗ್ತದೆ, ಒಂದು ಅದರದ್ದು ಸೌಂದರ್ಯ ಹೆಚ್ಚಾಗ್ತದೆ. ಆ ನಮ್ಮ ಮಾತಿಗೆ ಒಂದೇನೋ ಒಂದು ತೂಕ ಬಂದಂಗೆ ಆಗ್ತದೆ. ಅಂಥ ಟೈಮ್ನಾಗ ಏನಂತೇವೆ ನಾವು, ಸೀದಾ ಮಾತಾಡೋ ಬದಲಿ ಗುಡ್ಡ ಸುತ್ತಿ ಮೈಲಾರಿಗೆ ಬಂದ್ರೆ ನೋಡು ಅನ್ನೋ ಹಂಗೆ ಭಾಷೆಯ ಬೇರೆ ಬೇರೆ ವರ್ಡ್ಸ್ಗಳ ಕಾಂಬಿನೇಷನನ್ನು idioms and phrases ಆಗಿ ಉಪಯೋಗಿಸಿ ಆ ಭಾಷೆಗೆ ಒಂದು ಸೌಂದರ್ಯ ತಂದು ಕೊಟ್ಟು ನಮ್ಮ ಮಾತಿಗೆ ಒಂದು ಬೆಲೆ ಗಳಿಸ್ಕೊಳ್ಳೋದು ಅದು ಜಾಣತನ. ಈ idioms and phrases are like, a group of words with a metaphorical, not literal. ಅಂದ್ರೆ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಟಿ ನೋಡ್ಕೊಂಡ ಅಂದ್ರೆ ಖರೇನೂ ಕುಂಬಳಕಾಯಿ ತಂದು ಹೆಗಲ್ ಮೇಲೆ ಇಟ್ಕೊಂಡು ಮುಟ್ಟಿ ನೋಡ್ದ ಅನ್ನೋ ಅರ್ಥ ಕೊಡುವುದಿಲ್ಲ. ಅವನ ಮನಸ್ಸಿನಾಗ ಏನೋ ತಪ್ಪಿತಸ್ಥ ಭಾವನೆ ಬಂದದ ಅಂದ್ರೆ ಕಳ್ಳನ ಮನಸ್ಸು ಹುಳ್ಳುಳ್ಳಗಾಯ್ತು ಅಂತೀವಲ್ಲ, ಹಂಗೆ ಅವನ ಮನಸ್ಸಿನಾಗ ಏನೋ ಒಂದು ತಪ್ಪಿತಸ್ಥ ಭಾವನೆ ಬಂದದ ಅನ್ನೋದನ್ನು ಸೂಚ್ಯಾರ್ಥವಾಗಿ ಕುಂಬಳಕಾಯಿ ಕಳ್ಳ ಅಂತ ನಾವು ಅಂತೀವಿ. ಹಂಗೆ not the literal but a metaphorical meaning is improved when we use idioms and phrases. Of course, those words are nowadays accepted in common usages. So, an idiom's symbolic sense is quite different from the literal meaning or definition of the words of which it is made. There are a large number of idioms and we use them very commonly in our day-to-day life. And it is estimated that at least about 25,000 words, idiomatic expressions are in English language. ಈ idioms ಹೆಂಗಂದ್ರೆ ಡೇ ಟು ಡೇ ಬಳಕೆಯಿಂದ ಬೆಳೀತಾ ಹೊಂಟವ. ದೇ ಆರ್ ಇವಾಲ್ವಿಂಗ್ ಇನ್ ಅವರ್ ಎವ್ರಿಡೇ ಲ್ಯಾಂಗ್ವೇಜ್. ಆ್ಯಂಡ್ ಇಫ್ ಯು ಆರ್ ಅ ನಾನ್-ನೇಟಿವ್ ಸ್ಪೀಕರ್ಸ್ ಅದು ನಿಮಗೆ ಸ್ವಲ್ಪ ಲಘು ಅರ್ಥ ಆಗಂಗಿಲ್ಲ. ಅಂದ್ರೆ ನೀವು ಮೂಲ ಇಂಗ್ಲೀಷ್ ಭಾಷಿಕರು ಅಲ್ಲ ಅಂದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕನ್ನಡದೊಳಗೂ ಯಾರಿಗೆ ಕನ್ನಡ ಮದರ್ ಟಂಗ್ ಅಲ್ಲ ಅವರಿಗೆ ನಾವು ಕಾಲಿಗೆ ಬುದ್ಧಿ ಹೇಳಿದ ಅಂತಂದ್ರೆ ತಮ್ಮ ಕಾಲು ಮುಟ್ಟು ನೋಡ್ಕೋತಾರೆ, ಈ ಬ್ರೇನ್ ಇಲ್ಲಿ ಕೆಳಗೆ ಕಾಲಾಗಿ ಹೆಂಗೆ ಬಂತು, ಯಾರು ಕಾಲೊಳಗೆ ಬುದ್ಧಿ ಹಾಕಿದ್ರು ಅಂತ ಹೇಳಿ ಅಂತ. ಸೊ ಹಂಗೆ ಆ ಮಾತೃಭಾಷಿಕರಾದಾಗ ಕಾಲಿಗೆ ಬುದ್ಧಿ ಹೇಳೋದು ಅನ್ನೋದು ಎಷ್ಟು ಈಸಿ ಆಗ್ತದ. ಅಥವಾ ಎಲ್ಲೋ ಬಹಳ ನಿರಾಶೆ ಆದ ತಕ್ಷಣ ದ್ರಾಕ್ಷಿ ಹುಳಿ ಎಂದಿತು ಅಂತ ಹೆಂಗಂತೀವಿ, ಹಂಗೆ ಇಂಗ್ಲೀಷ್ನಾಗ ನಾವು ಅದನ್ನು ಸ್ವಲ್ಪ ಪ್ರಯತ್ನ ಹಾಕಿದಾಗ
ಮಾತೃಭಾಷಿಕ ಇದ್ದವರು ಅಥವಾ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್ ಅದನ್ನು ಎಷ್ಟು ಈಸಿ ಉಪಯೋಗಿಸ್ತಾರೆ, ನಾವು ಅದನ್ನು ಅಷ್ಟು ಸರಳವಾಗಿ ಸರಾಗವಾಗಿ ನಮ್ಮ ಕಮ್ಯುನಿಕೇಷನ್ ಒಳಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದು ಅಸಾಧ್ಯ ಅಂತ ಅಲ್ಲ. ಈಗ ಇಡಿಯಮ್ಸ್ ಯಾಕೆ ಡಿಫಿಕಲ್ಟ್ ಆಯ್ತು ಅಂದ್ರೆ ಅದರ ಶಾಬ್ದಿಕ ಅರ್ಥ ಬೇರೆ ಏನನ್ನೋ ಸೂಚಿಸಿದ್ರೆ ಅದರ ಸೂಚ್ಯ ಅರ್ಥ ಅದರ ಭಾವ ಅದರ ಹಿಂದಿರುವಂಥ ಸೂಚನೆ ಬೇರೆ ಏನೋ ಅರ್ಥವನ್ನು ಕೊಡ್ತದಲ್ಲ. ಸೊ ಅದನ್ನು ಒಂದು ಚೂರು ಎಫರ್ಟ್ ಮಾಡಿದ್ರೆ, ಸ್ವಲ್ಪ ಪ್ರಯತ್ನ ಹಾಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಮಾಸ್ಟರ್ ಇಟ್, ಬಿಕಾಸ್ ದಿಸ್ ವಿಲ್ ಗಿವ್ ಯು ಅನ್ ಇಂಪಾರ್ಟೆನ್ಸ್ ದ್ಯಾಟ್ ಯು ಆರ್ ಕಂಫರ್ಟಬಲ್ ಇನ್ ಇಂಗ್ಲಿಷ್, ಅಥವಾ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ವೊಕ್ಯಾಬ್ಲರಿ ಭಾಳ ಬೆಳೆದದ, ಅಥವಾ ನಿಮ್ದು ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಭಾಳ ಚಲೋ ಅದ ಅಂತ ನೀವು ಬೇರೆದವ್ರಿಗೆ ಇಂಪ್ರೆಸ್ ಮಾಡಬೇಕಾದ್ರೆ ಡೋಂಟ್ ಫರ್ಗೆಟ್ ಟು ಯೂಸ್ idioms and phrases in your language. Some of the very common idioms and phrases, I will give you example, and try to make an effort to use these idioms and phrases in your day-to-day life so that you can impress people and you can add beauty to your conversation. For example, a word like a piece of cake. Piece of cake andra ಕೇಕಿನ ಒಂದು ಭಾಗ ಅಂತ ಶಾಬ್ದಿಕ ಅರ್ಥ ಕೊಟ್ಟರೆ ಇಡಿಯಮ್ ಅಂಡ್ ಫ್ರೇಸಸ್ ಒಳಗೆ ಸಮಥಿಂಗ್ ವಿಚ್ ಈಸ್ ವೆರಿ ಈಸಿ ಟು ಡೂ ಅನ್ನೋ ಅರ್ಥ ಕೊಡ್ತದ. ಸೊ ಲರ್ನಿಂಗ್ ಇಂಗ್ಲಿಷ್ ಇಸ್ ಅ ಪೀಸ್ ಆಫ್ ಕೇಕ್ ಇಫ್ ಯು ವರ್ಕ್ ಹಾರ್ಡ್. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಯಾವಾಗರ ಒಮ್ಮೆ ಅನ್ನೋ ಅರ್ಥದಾಗ, ವೆರಿ ರೇರ್ಲಿ. ಸೊ ಐ ಗೋ ಟು ವಿಸಿಟ್ ಮೈ ಗ್ರ್ಯಾಂಡ್ ಫಾದರ್ ಓನ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್, ಅಥವಾ I use idioms and phrases in my sentences once in a blue moon. So, another word called a bed of roses. A bed of roses andra easy option anta. Joining the degree course was not a bed of roses for me anta. One lekkadaga andra learning English is a bed of roses for me antanu ಉಪಯೋಗಿಸಬಹುದು. Raining cats and dogs ಅಂದ್ರೆ ಭಾಳ ಜಾಸ್ತಿ ಮಳೆ ಆಯ್ತು ಅನ್ಲಿಕ್ಕೆ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತೀವಿ. ಐ ವಾಂಟೆಡ್ ಟು ಗೋ ಟು ಪ್ಲೇ ಔಟ್ಸೈಡ್ ಬಟ್ ಇಟ್ ವಾಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಯೆಸ್ಟರ್ಡೇ. ಯಾವುದೋ ಅಸಾಧ್ಯದ ಅನ್ನೋದನ್ನು ತೋರಿಸ್ಲಿಕ್ಕೆ ವೆನ್ ವಿ ಯೂಸ್ ದ ವರ್ಡ್ ವೆನ್ ಪಿಗ್ಸ್ ಫ್ಲೈ, ಶಾಬ್ದಿಕವಾಗಿ ತಿಳ್ಕೊಂಡ್ರೆ ಹಂದಿಗಳು ಹಾರೋದು ಅಂತೀವಿ. ಅದರದ ಭಾವಾರ್ಥ ಏನು ಕೊಡ್ತದ? ಅಸಾಧ್ಯವಾದ ಕೆಲಸ ಅಂತ ಹೇಳಿ. ದ ಲೇಡೀಸ್ ವಿಲ್ ಕೀಪ್ ಕ್ವೈಟ್ ಓನ್ಲಿ ವೆನ್ ಪಿಗ್ಸ್ ಫ್ಲೈ. ಡೆವಿಲ್ಸ್ ಅಡ್ವೊಕೇಟ್ ಅನ್ನೋದು ಒನ್ ಹೂ ಪ್ರೆಸೆಂಟ್ಸ್ ಕೌಂಟರ್ ಆರ್ಗ್ಯುಮೆಂಟ್. ಏನೋ ಒಂದು ಆಗಬೇಕಾದ್ರೆ ಅದಕ್ಕೆ ಪ್ರತಿವಾದವನ್ನು ಮಾಡೋದಕ್ಕೆ ಡೆವಿಲ್ಸ್ ಅಡ್ವೊಕೇಟ್ ಅಂತೀವಿ. ಹೇ ರಾಮು, ಯು ಆರ್ ಆಲ್ವೇಸ್ ಪ್ಲೇಯಿಂಗ್ ಡೆವಿಲ್ಸ್ ಅಡ್ವೊಕೇಟ್ ವೆನ್ ಯು ಆರ್ಗ್ಯೂ ಅಬೌಟ್ ಪಾಲಿಟಿಕ್ಸ್. ಆ್ಯಪಲ್ ಆಫ್ ದ ಐ ಅಂದರೆ ಬಹಳ ವಿಶೇಷ ಪ್ರೀತಿ ಪಾತ್ರ ಉಳ್ಳವರು ಅಂತನೂ ಅರ್ಥ ಕೊಡ್ತದ. So, someone very precious or very dear is called as apple of the eye. So, every child in the world is apple of their parents' eyes. Zip your lip. Andra, matadbedri anta. I don't want to hear another sound of you. Do as you're told and zip your lip. Ada lekkaka, if you don't know English, you'll zip your lip. Andra matadod band ಮಾಡ್ತೀರಿ ಅಂತ. ಕ್ರಾಸಿಂಗ್ ದ ಲೈನ್ ಅನ್ನೋ ವರ್ಡು ಯಾವುದೋ ಒಂದು ಶಬ್ದವನ್ನು, ಯಾವುದೋ ಒಂದು ಕೆಲಸವನ್ನು ಮಾಡಬಾರ್ದಾಗಿತ್ತು ಮಾಡೀರಿ, ಅದಕ್ಕೆ ಕ್ರಾಸಿಂಗ್ ದ ಲೈನ್ ಅಂತೀವಿ. ದಿಸ್ ನ್ಯೂಸ್ ಪೇಪರ್ ಹ್ಯಾಸ್ ಕ್ರಾಸ್ ದ ಲೈನ್ ಬೈ ಕಮೆಂಟಿಂಗ್ ಆನ್ ಪ್ರೈಮ್ ಮಿನಿಸ್ಟರ್. ಈಸಿ ಪೀಸಿ ಅಂದರೆ ಭಾರಿ ಸ್ಟ್ರೈಟ್ ಫಾರ್ವರ್ಡ್, ಇದ್ದದ್ದನ್ನು ಇದ್ದಂಗೆ ಹೇಳೋದು ಅಂತೆ. ಜಸ್ಟ್ ಕಾಪಿ ವಾಟ್ ಐ ಡೂ, ಇಟ್ಸ್ ಈಸಿ ಪೀಸಿ. ಬಿಟರ್ ಪಿಲ್ ಅನ್ನೋದು ಬಹಳ ಜೀರ್ಣಿಸಲಿಕ್ಕೆ ಕಷ್ಟವಾದಂಥದ್ದು. ಸೊ ಸಮಥಿಂಗ್ ದ್ಯಾಟ್ ಈಸ್ ಅನ್ಪ್ಲೆಸೆಂಟ್ ಆರ್ ಶುಡ್ ನಾಟ್ ಬಿ ಎಂಡ್ಯೂರ್ಡ್ ಕೈಂಡ್. ಫೈಂಡಿಂಗ್ ಔಟ್ ದಟ್ ಪ್ರಿಯಾ ಗಾಸಿಪ್ಡ್ ಅಬೌಟ್ ಹರಿ ವಾಸ್ ಅ ಹಾರ್ಡ್ ಪಿಲ್ ಟು ಟೇಕ್. ಟು ದ ನೈನ್ಸ್ ಅನ್ನೋದು ಭಾಳ ಪರ್ಫೆಕ್ಷನ್ ಲೆವೆಲ್ ಮುಟ್ಟೋದು. ದ ಫಂಕ್ಷನ್ ವಾಸ್ ಎಕ್ಸಲೆಂಟ್. ಯು ಶುಡ್ ಹ್ಯಾವ್ ಸೀನ್ ದ ಕಾಸ್ಟ್ಯೂಮ್ಸ್. ಎವ್ರಿ ಒನ್ ವಾಸ್ ಡ್ರೆಸ್ ಟು ದ ನೈನ್. ಇಲ್ಲೇ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ ನೋಡ್ರಿ. ಅಪ್ ಇನ್ ದ ಏರ್ ಅಥವಾ ಆಲ್ ಥಿಂಗ್ಸ್ ಕನ್ಸಿಡರ್ಡ್ ಅಂತೀವಿ. ಕ್ಯಾಶ್ ಟ್ರ್ಯಾಪ್ಡ್ ಇಲ್ಲ ಸ್ಟಂಬ್ಲಿಂಗ್ ಬ್ಲಾಕ್.
ಇಲ್ಲಿ ಅರ್ಥಗಳ ಸಮೇತ ಅದನ್ನು ಕೊಟ್ಟೀನಿ. ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಭಾಷೆಯನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವನ್ನಾಗಿ ಮಾಡಿರಿ. ಇಲ್ಲೇ ಕೆಲವನ್ನ ಇನ್ನೂ ಹೆಂಗೆ ಎಕ್ಸಾಂಪಲ್ ಸಮೇತ ಹೆಂಗೆ ಉಪಯೋಗಿಸ್ಬೋದು ಅಂತ ತೋರಿಸೀನಿ. As I told you, once in a blue moon, something that happens very rarely. Once in a blue moon, some monkeys can be seen in this area. ಇನ್ನೊಂದು ಶಬ್ದ ಬೀಟಿಂಗ್ ಅರೌಂಡ್ ದ ಬುಷ್ ಅಂದ್ರೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಕನ್ನಡದಾಗ ಏನಂತೀವಿ ಅದು. ದ ಸ್ಟೂಡೆಂಟ್ ವಾಸ್ ಬೀಟಿಂಗ್ ಅರೌಂಡ್ ದ ಬುಷ್ when he was asked to answer the question because he did not know the right answer. Chip on your shoulder ಅನ್ನೋದು when someone is upset about something that happened a while ago. ಏನೋ ಆಗಿದ್ದರ ಬಗ್ಗೆ ಭಾಳ ಬೇಸರಾಗಿದ್ರೆ a chip on your shoulder ಅಂತೀವಿ. He has a chip on his shoulder for not being selected in the team. ಕ್ರಿಕೆಟ್ನಾಗ ಕ್ರಿಕೆಟ್ ಟೀಮ್ನಾಗ ನಿಮ್ದು ಆಯ್ಕೆ ಆಗಿಲ್ಲ ಅಂದ್ರೆ ಏನಾಗ್ತದೆ? ಚಿಪ್ ಆನ್ ಯರ್ ಶೋಲ್ಡರ್ ಆಗ್ತದೆ. ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅದಕ್ಕೆ ನಾವು ಇನ್ನೂ ಒಂದು ಏನಂತೇವಿ? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತನೂ ಅಂತೀವಿ. ಹಂಗೆ he realized that there was no use crying over spilt milk and he decided not to repeat the same mistake. ಪ್ರೀತಿ ಬಗ್ಗೆನೂ ಬಹಳಷ್ಟು idioms and phrases ಅವ. ದ ಲವ್ ಆಫ್ ಮೈ ಲೈಫ್ ಅಂದ್ರೆ ನನ್ನ ಜೀವನದ ಅತ್ಯಂತ ಮುಖ್ಯವಾದಂಥ ಘಟಕ ಇದು ಅಂತ ಹೇಳ್ತೀವಿ. ಲವ್ ಈಸ್ ಬ್ಲೈಂಡ್ ಅಂದ್ರೆ ಖರೇಖರ್ನ ಕುಡ್ಡಾಗಿರಂಗಿಲ್ಲ. ಆದರೆ ಲವ್ ಈಸ್ ಬ್ಲೈಂಡ್ ಅಂದಾಗ ಮುಂದೇನು ಆಗ್ಲಿಕ್ಕತ್ತದಂತ ಹೇಳಿ ಎಷ್ಟೋ ಸಾರಿ ಯು ಟು ನಾಟ್ ಅಂಡರ್ಸ್ಟ್ಯಾಂಡ್. ಹೆಡ್ ಓವರ್ ಹೀಲ್ಸ್ ಅಂದ್ರೆ ಎಲ್ಲ ಲಾಜಿಕ್ಕನ್ನು ಬದಿಗೆಟ್ಟು ವೆನ್ ಯು ಫಾಲ್ ಇನ್ ಲವ್ ದಟ್ ಈಸ್ ಕಾಲ್ಡ್ ಆಸ್ ಹೆಡ್ ಓವರ್ ಹೀಲ್ಸ್ ಇನ್ ಲವ್. ಇಟ್ಸ್ ಅ ಲವ್ ಹೇಟ್ ರಿಲೇಷನ್ ಅಂದ್ರೆ ಆ ಪ್ರೀತಿ ಒಳಗೆ ದರ್ ಇಸ್ ಲವ್ ಆಲ್ಸೋ, ದರ್ ಇಸ್ ಹೇಟೆಡ್ನೆಸ್ ಆಲ್ಸೋ. ಟು ಹ್ಯಾವ್ ಅ ಕ್ರಶ್ ಆನ್ ಸಮ್ವನ್ ಅಂದ್ರೆ ಯಾರ್ದೋ ಬಗ್ಗೆ ಅವ್ರಿಗೆ ಅದನ್ನೋ ಇಲ್ಲೋ ಗೊತ್ತಿಲ್ಲ, ನಿಮ್ಗೆ ಭಯಂಕರ ಪ್ರೀತಿ ಇರ್ತದ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೃತಿಕ್ ರೋಷನ್ ಬಗ್ಗೆ ಕ್ರಶ್ ಇದ್ರ ಅಥವಾ ಪ್ರಿಯಾಂಕಾ ಚೋಪ್ರಾ ಬಗ್ಗೆ ಭಾಳ ಅಡ್ಮಿರೇಷನ್ ಇದ್ರೆ ವಿ ಸೇ ದ್ಯಾಟ್ ಯು ಹ್ಯಾವ್ ಅ ಕ್ರಶ್. ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ಫಸ್ಟ್ ಟೈಮ್ ಯಾರನ್ನೋ ನೋಡಿದ ತಕ್ಷಣ ದೇ ಫಾಲ್ ಹೆಡ್ ಓವರ್ ಹೀಲ್ಸ್ ಅಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಲವ್ ಎಟ್ ಫಸ್ಟ್ ಸೈಟ್. ಫೈಂಡ್ ಮಿಸ್ಟರ್ ರೈಟ್ ಆರ್ ಮಿಸಸ್ ರೈಟ್ ಅಂದ್ರೆ ನಿಮ್ಮ ಜೀವನಕ್ಕೆ ಅತ್ಯಂತ ಸರಿಯಾದ ವ್ಯಕ್ತಿಯನ್ನು ಆರಿಸೋದು ಫೈಂಡಿಂಗ್ ಮಿಸ್ಟರ್ ರೈಟ್ ಆರ್ ಮಿಸಸ್ ರೈಟ್. ಸೊ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಏನು ಅಂತ ಅರ್ಥ ಆತಲ್ಲ ನಿಮ್ಗೆ. ಇಂಥವನ್ನ ನಾನು ನಿಮ್ಗೆ ಭಾಳ ಕಾಮನ್ಲಿ ಯೂಸ್ಡ್ ಆದ ಕೆಲವು ಎಕ್ಸಾಂಪಲ್ ಕೊಟ್ಟೀನಿ. ಬಟ್ ನೀವು ಇಂಟರ್ನೆಟ್ ನೋಡಿ ಅಥವಾ ಸುತ್ತಮುತ್ತಲ ಭಾಷೆನ ಉಪಯೋಗಿಸೋರ ಹತ್ರ ನೋಡಿ, ಇಲ್ಲ ಟೆಲಿವಿಷನ್ ನೋಡಿ, ಇಲ್ಲ ರೇಡಿಯೋ ಕೇಳಿ, ಅಥವಾ ಅದೇ ಭಾಷಿಕ ಪಂಡಿತರಿಂದ ಟೀಚರ್ಸ್ ಕಡೆಯಿಂದ ನೋಡಿ ಕೇಳಿ ತಿಳ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸನ್ನು ನಿಮ್ಮ ಭಾಷಾ ಸಂಪತ್ತಿನೊಳಗೆ ಬಳಸ್ಕೊಳ್ರಿ. ಬಳಸ್ಕೊತೀರಲ್ಲ? ಥ್ಯಾಂಕ್ ಯು. ನಮಸ್ಕಾರ.